ಸೈನ್ಸಾ, ಕಾಮರ್ಸಾ, ಆರ್ಟ್ಸಾ? ಯಾವ ಚೂಸ್ ಮಾಡ್ತೀಯಾ? ಆಲ್ರೆಡಿ ಚೂಸ್ ಮಾಡಿದರೆ ನೀನು ಮಾಡಿರೋ ಚಾಯ್ಸು ರೈಟ್ ಇದೆಯಾ? ಕಷ್ಟ ಆಗ್ತಿದೆಯಾ ಆ ಎರಡು ಕ್ವಶನನ್ನು ಆನ್ಸರ್ ಮಾಡೋಕ್ಕೆ? ಡೋಂಟ್ ವರಿ, ಇವತ್ತು ನಾನು ನಿನಗೆ 10th ಆದಮೇಲೆ ಸ್ಟ್ರೀಮ್ ಚೂಸ್ ಮಾಡೋದು ಯಾಕೆ ಹಾರ್ಡು ಮತ್ತು ಅದನ್ನು ಹೇಗೆ ನೋಡಬೇಕು ಅಂತ ಈ ವಿಡಿಯೋದಲ್ಲಿ ತಿಳಿಸ್ತೀನಿ. ಫಸ್ಟ್ ಪಾಯಿಂಟ್, ವೈ ಇಟ್ ಈಸ್ ಹಾರ್ಡ್ ಟು ಚೂಸ್ ಸ್ಟ್ರೀಮ್ಸ್ ಇನ್ PU. ಒಂದು ಸಾರಿ ಯೋಚನೆ ಮಾಡಿ ನೋಡು, ಇಲ್ಲಿವರೆಗೆ ನೀನು ಮಾಡ್ತಾ ಇರೋದು ಎಲ್ಲವೂ ಒಂದೇ ನಿನ್ನ ಪೇರೆಂಟ್ಸ್ ಡಿಸೈಡ್ ಮಾಡಿರೋದು, ಲೈಕ್ ಸ್ಕೂಲು, ಟ್ಯೂಷನ್ನು ಅಂತ, ಅಥವಾ ನಿನ್ನ ಸ್ಕೂಲು ಗೌರ್ಮೆಂಟ್ ಡಿಸೈಡ್ ಮಾಡಿರೋದು ಮ್ಯಾಥ್ಸು, ಸೈನ್ಸು, ಡ್ಯಾನ್ಸು, ಸ್ಪೋರ್ಟ್ಸು ಇದೆಲ್ಲ ಮಾಡಬೇಕು ಅಂತ. ನಿಂಗೆ ಯಾವತ್ತೂ ಚಾಯ್ಸ್ ಇರಲಿಲ್ಲ ಅಥವಾ ಮಾಡಬೇಕಾದ ಸಿಚುವೇಶನ್ನು ಬಂದಿರಲಿಲ್ಲ. ಆದರೆ ಫಾರ್ ದ ಫಸ್ಟ್ ಟೈಮ್ ಎಲ್ಲರೂ ಕೇಳ್ತಾ ಇದ್ದಾರೆ, ಏನಾಗ್ತೀಯ ಲೈಫ್ನಲ್ಲಿ, ನಿಮ್ಮ ಮಗ ಅಥವಾ ಮಗಳು ಏನು ಮಾಡ್ತಾರಂತೆ ಮುಂದೆ ಅಂತ. ಸೊ ದಿಸ್ ಈಸ್ ಯುವರ್ ಫಸ್ಟ್ ಟೈಮ್, ಫಸ್ಟ್ ಡಿಸಿಷನ್. ಎಲ್ಲದಕ್ಕೂ ಫಸ್ಟ್ ಟೈಮ್ ಅನ್ನೋದಿದ್ದೇ ಇರುತ್ತೆ. ಇವಾಗ ಸ್ಟಾರ್ಟ್ ಮಾಡು ಚಾಯ್ಸ್ ಮಾಡೋದನ್ನು ಕಲಿಯೋಕ್ಕೆ. ಯಾಕಂದರೆ ಮುಂದೆ ಜೀವನದಲ್ಲಿ ನೀನು 100 ಚಾಯ್ಸಸ್ನ ಮಾಡಬೇಕಾಗತ್ತೆ. ಅದರಲ್ಲಿ ಕೆಲವೊಂದು ತುಂಬ ಇಂಪಾರ್ಟೆಂಟ್ ಒನ್ಸು, ಲೈಕ್ ಸ್ಟ್ರೀಮ್ ಚೂಸ್ ಮಾಡೋದು PUCನಲ್ಲಿ. ನೆಕ್ಸ್ಟ್ ಪಾಯಿಂಟ್, ವೈ ಇಟ್ ಈಸ್ ಹಾರ್ಡ್ ಟು ಚೂಸ್ ಸ್ಟ್ರೀಮ್ಸ್ ಇನ್ PU. ನಿಂಗೆ ಎಷ್ಟೊಂದು ಸಾರಿ ಅನಿಸಿರ್ಬೋದು, ನಾನು ದೊಡ್ಡ ಆಗಿದ್ದೀನಿ, ನನಗೆಲ್ಲ ಗೊತ್ತು ಅಂತ. ನಾನು ಹಾಗೆ ಅನ್ಕೊತಾ ಇದ್ದೆ ನಿನ್ನ ಏಜಲ್ಲಿ. ಆದರೆ ಟ್ರೂತ್ ಏನು ಗೊತ್ತಾ, ನೀನು ಜಸ್ಟ್ ಸ್ಟಾರ್ಟ್ ಮಾಡ್ತಾ ಇದೆಯಾ. ಒಂದು ಸ್ಕೂಲ್ ಅನ್ನೋ ಗೂಡಿಂದ ಈಗ ತಾನೇ ಹೊರಗೆ ಬರ್ತಾ ಇದೆಯಾ. ನಿಂಗೆ ಇವಾಗಲೇ ನೆಕ್ಸ್ಟ್ 10 years 20 years ವರ್ಷದಲ್ಲಿ ಏನಾಗ್ತೀಯಾ ಅನ್ನೋದನ್ನು ಹೇಳೋ ಅಂದರೆ ಅದು ಪಾಸಿಬಲ್ ಇಲ್ಲ. ಈ ಕ್ವೆಶನ್ ಹೇಗೆ ಆಯಿತು ಅಂದರೆ, ಒಂದು ಬೀಜಕ್ಕೆ ಹೋಗ್ಬಿಟ್ಟು ನೀನು ಯಾವ ಥರ ಮರ ಆಗ್ತೀಯಾ ಅನ್ನೋ ಕಂಪ್ಲೀಟ್ ಡೀಟೇಲ್ ಇವತ್ತೇ ಕೊಟ್ಬಿಡು ಅಂತ ಫೋರ್ಸ್ ಮಾಡ್ದಂಗೆ ಆಯಿತು. ಅದ್ರ ಹತ್ರ ಆನ್ಸರ್ ಇರಲ್ಲ. ಅದು ಆನ್ಸರ್ನ ಸ್ಟೇಜ್ ಬೈ ಸ್ಟೇಜ್ ಗ್ರೋ ಆಗ್ತಾ ತಿಳ್ಕೊಳ್ಳುತ್ತೆ. ಸೊ ಯು ಹ್ಯಾವ್ ಜಸ್ಟ್ ಸ್ಟಾರ್ಟೆಡ್, ರಿಲ್ಯಾಕ್ಸ್. ಹಾಗಾದರೆ ನಾನೇನು ಮಾಡಲಿ ಅಂತ ಟೆನ್ಷನ್ ಮಾಡ್ಕೋಬೇಡ. ನೀನು ಇವಾಗಲೇ ಯಾವ ಪರ್ಫೆಕ್ಟ್ ಡಿಸಿಷನ್ನು ಮಾಡಬೇಕಾಗಿಲ್ಲ, ರೈಟ್ ಡೈರೆಕ್ಷನ್ ಚೂಸ್ ಮಾಡಬೇಕು ಅಷ್ಟೇ. ನೆಕ್ಸ್ಟ್ ಪಾಯಿಂಟ್, ವೈ ಇಟ್ ಈಸ್ ಹಾರ್ಡ್ ಟು ಚೂಸ್ ಸ್ಟ್ರೀಮ್ಸ್ ಇನ್ PU. ಸ್ಟ್ರೀಮ್ ಚೂಸ್ ಮಾಡೋದು ಅನ್ನೋ ಬಗ್ಗೆ ತುಂಬ ಜನ ಪೇರೆಂಟ್ಸು, ಸ್ಟೂಡೆಂಟ್ಸ್ಗೆ ಎಷ್ಟು ಕಡಿಮೆ ಅವೇರ್ನೆಸ್ ನಮಗಿದೆ ಅಂದರೆ, ಅದು 3 ಲೈನಲ್ಲಿ ಎಂಡ್ ಆಗುತ್ತೆ. ಲೈನ್ 1 ಸೈನ್ಸ್ ಅಂದರೆ ಡಾಕ್ಟರ್ ಆರ್ ಇಂಜಿನಿಯರ್, ಲೈನ್ 2 ಕಾಮರ್ಸ್ ಅಂದರೆ ಬಿಸ್ನೆಸ್ ಅಥವಾ CA, ಲೈನ್ 3 ಆರ್ಟ್ಸ್ ಅಂದರೆ ಟೀಚರ್. ದಟ್ಸ್ ಇಟ್. ಇದು ಹೆಂಗಾಯಿತು ಅಂದರೆ, ಇಂಗ್ಲೀಷಿನ 26 ಅಕ್ಷರದಲ್ಲಿ ABC 3 ಅಕ್ಷರ ಕಲ್ತಂಗಾಯಿತು. ಅಷ್ಟು ಸಾಕಾಗಲ್ಲ ನಿನ್ನ ಲೈಫ್ನ ಒಂದು ಇಂಪಾರ್ಟೆಂಟ್ ಡಿಸಿಷನ್ ಮಾಡೋಕ್ಕೆ. ಸೊ ನಾಲೆಡ್ಜು ತುಂಬ ಲಿಮಿಟೆಡ್. ಹಾಗಾದರೆ ಏನು ಮಾಡಬೇಕಂದ್ರೆ, ನೀನು ನಿನ್ನ ಬಗ್ಗೆ, ವರ್ಕ್ ವರ್ಲ್ಡ್ ಬಗ್ಗೆ, ಎಜುಕೇಷನ್ ವರ್ಲ್ಡ್ ಬಗ್ಗೆ ಆದಷ್ಟು ತಿಳ್ಕೋಬೇಕು. ತಿಳಿದವರಿಂದ ಗೈಡೆನ್ಸು ತೊಗೋಬೇಕು. ನೆಕ್ಸ್ಟ್ ಪಾಯಿಂಟ್, ವೈ ಇಟ್ ಈಸ್ ಹಾರ್ಡ್ ಟು ಚೂಸ್ ಸ್ಟ್ರೀಮ್ಸ್ ಇನ್ PU. ಹೀಗಂತೂ ನಿನ್ನನ್ನು ಇನ್ಫ್ಲುಯೆನ್ಸ್ ಮಾಡೋರ ಸಂಖ್ಯೆ ತುಂಬ ಜಾಸ್ತಿ ಆಗಿದೆ. ಪೇರೆಂಟ್ಸು, ರಿಲೇಟಿವ್ಸು, ಟೀಚರ್ಸು, ಟಾಪರ್ಸು, ಫ್ರೆಂಡ್ಸು, ಇಷ್ಟು ಸಾಕಾಗಲ್ಲ ಅಂತ ಇನ್ಸ್ಟಾಗ್ರಾಮು, ಸ್ನ್ಯಾಪ್ಚಾಟು, ಯೂಟ್ಯೂಬು. ಫೈನಲಿ ಇದೆಲ್ಲದ ರಿಸಲ್ಟು ಎಕ್ಸ್ಟ್ರೀಮ್ ಭಯ, ನಾಚಿಕೆ. ಯಾವ್ದು ಸರಿ, ಯಾವ್ದು ತಪ್ಪು, ಯಾರನ್ನು ಫಾಲೋ ಮಾಡಲಿ, ಯಾರು ಏನಂತಾರೋ ನಾನು ಆರ್ಟ್ಸ್ ತೊಗೊಂಡ್ರೆ. ಸೊ ಟೂ ಮೆನಿ ಇನ್ಫ್ಲುಯೆನ್ಸರ್ಸ್. ಇದಕ್ಕೆ ಸೊಲ್ಯೂಷನ್ ಇಷ್ಟೇ, ನೀನು ಕೇಳಿಸ್ಕೊಳ್ಳೋದನ್ನು ಕಲಿಯೋಕ್ಕೆ ಸ್ಟಾರ್ಟ್ ಮಾಡು. ನಿನ್ನ ಇಂಟ್ರೆಸ್ಟ್ ಏನು, ಸ್ಟ್ರೆಂತ್ಸ್ ಏನು, ಯಾವ ಥರ ಪರ್ಸನಾಗಿ ಡೆವಲಪ್ ಆಗಿದೆಯಾ, ನಿನ್ಗೇನು ಲೈಫಲ್ಲಿ ಇಂಪಾರ್ಟೆಂಟು ಅಂತ. ನೆಕ್ಸ್ಟ್ ಪಾಯಿಂಟ್, ವೈ ಇಟ್ ಈಸ್ ಹಾರ್ಡ್ ಟು ಚೂಸ್ ಸ್ಟ್ರೀಮ್ಸ್ ಇನ್ PU. ಸ್ಕೂಲ್ಗೆ ಹೋಗಿದ್ದೀಯಾ, ಬುಕ್ ಓದಿದ್ದೀಯಾ, ಟ್ಯೂಷನ್ಗೆ ಹೋಗಿದ್ದೀಯಾ, ಎಲ್ಲರೂ ಮ್ಯಾಥ್ಸು, ಸೈನ್ಸು, ಡ್ಯಾನ್ಸು, ಕಂಪ್ಯೂಟ್ರು ಕಲಿಸಿದ್ದಾರೆ. ಆದರೆ ಯಾರಾದರೂ ನಿನ್ನ ಫ್ಯೂಚರ್ ನೀನು ಹೇಗೆ ಚೂಸ್ ಮಾಡಬೇಕು ಅಂತ ಕಲಿಸಿದಾರಾ? ಇಲ್ಲ. ಎಲ್ಲರೂ ಅಂದ್ಕೊಂಡಿದ್ದಾರೆ ಅದು ನಿನ್ನ ಜವಾಬ್ದಾರಿ ಅಂತ. ಸೊ ನೋ ಟೀಚಿಂಗ್ ಈ ಕ್ವೆಶನನ್ನು ಹ್ಯಾಂಡಲ್ ಮಾಡೋದ್ರ ಬಗ್ಗೆ. ಅದಕ್ಕೆ ನಿನ್ನ ಜೀವನದ ರೆಸ್ಪಾನ್ಸಿಬಿಲಿಟಿ ನೀನು ತಗೊಳ್ಳೋಕ್ಕೆ ಸ್ಟಾರ್ಟ್ ಮಾಡಬೇಕು. ಮೇಯ್ನಾಗಿ 3 ವಿಷಯ ನೀನು ರಿಸರ್ಚ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಬೇಕು. 1, ನೀನು ಯಾರು ಅನ್ನೋದನ್ನು. 2, ವರ್ಕ್ ಅಂದರೆ ಏನು ಅಂತ. 3ನೇದು, ಹೈಯರ್ ಎಜುಕೇಷನ್ ಅಂದರೆ ಏನು ಅಂತ. ಇನ್ನು ಕೊನೆ ಪಾಯಿಂಟ್, ವೈ ಇಟ್ ಈಸ್ ಹಾರ್ಡ್ ಟು ಚೂಸ್ ಸ್ಟ್ರೀಮ್ಸ್ ಇನ್ PU. ಇನ್ನು ನನ್ನ ಟೈಮ್ನಲ್ಲಿ ತುಂಬ ಆಪ್ಷನ್ಸ್ ಇರಲಿಲ್ಲ ವರ್ಕ್ನಲ್ಲಿ. 1, 2, 3 ಮೇಯ್ನ್ ಆಪ್ಷನ್ಸು. ಆದರೆ ಈಗ ಹಾಗಲ್ಲ, 100 ಕೆರಿಯರ್ ಆಪ್ಷನ್ಸು. ಎಲ್ಲರಿಗೂ ಎಲ್ಲ ಆಪ್ಷನ್ಸ್ ಅವೈಲೇಬಲ್ ಇದೆ. ಟೆಕ್ಕು, ಫೈನಾನ್ಸು, ಸೈಕಾಲಜಿ, ಡಿಸೈನು, AI, ಮೀಡಿಯಾ, ಸ್ಪೋರ್ಟ್ಸು, ಎಂಟರ್ಪ್ರಿನರ್ಶಿಪ್, ಯೂಟ್ಯೂಬರ್ ಅಂತ ಫೀಲ್ಡ್ಸ್ಗಳ ಲಿಸ್ಟೇ ಎಂಡ್ ಆಗಲ್ಲ.
ಅದಕ್ಕೆ ಕನ್ಫ್ಯೂಷನ್ನೂ ಜಾಸ್ತಿ, ಯಾವ್ದು ಮಾಡಲಿ ಅಂತ. ಸೊ ಟೂ ಮೆನಿ ಆಪ್ಷನ್ಸು. ಏನು ಮಾಡಬೇಕು ಇದಕ್ಕೆ? ಫಸ್ಟು ಹೊರಗಡೆ ನೋಡಬೇಡ, ಕಳೆದೋಗ್ತೀಯ. ಫಸ್ಟ್ ಒಳಗಡೆ ನೋಡು, ನಿನ್ನನ್ನು ನೀನು ಅರ್ಥ ಮಾಡ್ಕೊ. ಆಮೇಲೆ ಅದಕ್ಕೆ ಯಾವ ವರ್ಕ್ ಸೂಟ್ ಆಗುತ್ತೆ ಅಂತ ಹೊರಗಡೆ ನೋಡು. ಅದಾದಮೇಲೆ ಆ ವರ್ಕ್ಗೆ ಕ್ವಾಲಿಫೈ ಮಾಡೋ ಯಾವ ಎಜುಕೇಷನ್ ಪಾತ್ ಇದೆ ಅಂತ ನೋಡಿ ಅದನ್ನು ಚೂಸ್ ಮಾಡು. ನಾನಿವಾಗ ಸಮರೈಸ್ ಮಾಡ್ತೀನಿ. ನೀನು ಆ್ಯಕ್ಚುಲಿ ಈ ಸ್ಟ್ರೀಮ್ಸ್ ಚೂಸ್ ಮಾಡೋದನ್ನು ಹೇಗೆ ನೋಡಬೇಕು ಅಂತ ಹೇಳಿದ್ರೆ, ಸ್ಟೆಪ್ 1, ಫಸ್ಟು ನಿನ್ನ ಬಗ್ಗೆ ನೀನು ಅರ್ಥ ಮಾಡ್ಕೋಬೇಕು. ಸ್ಟೆಪ್ 2, ನಿನ್ನ ಬಗ್ಗೆ ಅರ್ಥ ಆದಮೇಲೆ ವರ್ಕ್ ವರ್ಲ್ಡನ್ನು ಅರ್ಥ ಮಾಡಿಕೊಂಡು ನಿಂಗೆ ಯಾವ ವರ್ಕ್ ಸೂಟ್ ಆಗುತ್ತೆ ಅಂತ ಚೂಸ್ ಮಾಡಬೇಕು. 3ನೇ ಸ್ಟೆಪ್ ಬಂದುಬಿಟ್ಟು ನಿನ್ನ ಕೆರಿಯರ್ ಅಥವಾ ವರ್ಕ್ ಅರ್ಥ ಆದಮೇಲೆ ಎಜುಕೇಷನ್ ವರ್ಲ್ಡ್ ಅರ್ಥ ಮಾಡಿಕೊಂಡು, ಅಂದರೆ ಹೈಯರ್ ಎಜುಕೇಷನ್ ವರ್ಲ್ಡ್ ಅರ್ಥ ಮಾಡಿಕೊಂಡು ನಿಂಗೆ ಯಾವ ಎಜುಕೇಷನ್ ಪಾತ್ ಆ ಕರಿಯರ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ ಅಂತ ನೋಡಿ ಆಮೇಲೆ ನಿನ್ನ ಸ್ಟ್ರೀಮನ್ನು PUCನಲ್ಲಿ ಚೂಸ್ ಮಾಡಬೇಕು. ಪ್ರತಿ ಸ್ಟೆಪ್ನಲ್ಲೂ ಯೋಚನೆ ಮಾಡಬೇಕು, ಹೆಲ್ಪ್ ತೊಗೋಬೇಕು, ಹಾಗೆ ಗೈಡೆನ್ಸು ಕೂಡ ತೊಗೋಬೇಕು. ಹೇ, ದಿಸ್ ಇಸ್ ಅಶೋಕ್ ಆ್ಯಂಡ್ ದಿಸ್ ಇಸ್ ಯುವರ್ ಪ್ಲೇಸ್ ಫಾರ್ ಕ್ಲಾರಿಟಿ ವಿತ್ ಅಶೋಕ್. ನೋಡ್ತಾ ಇರು. ಈಗ ಹೇಗೆ ಅನಿಸ್ತಾ ಇದೆ PUCನಲ್ಲಿ ಸ್ಟ್ರೀಮ್ ಚೂಸ್ ಮಾಡೋದ್ರ ಬಗ್ಗೆ? ನಿನ್ನ ಕಮೆಂಟ್ಸ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸು. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೆ ಟೇಕ್ ಕೇರ್, ಬಾಯ್.